ಮಹಿಳೆಯರಿಗೆ ಶೇಕಡ 33ರಷ್ಟು ರಾಜಕೀಯ ಮೀಸಲಾತಿ ನೀಡುವ ಸಂವಿಧಾನದ ತಿದ್ದುಪಡಿಯನ್ನ ಡಿಲಿಮಿಟೇಷನ್ ಪ್ರಕ್ರಿಯೆ ಜೊತೆಗೆ ಜೋಡಿಸುವುದು ಸರಿಯಲ್ಲ. ಮಹಿಳಾ ಮೀಸಲಾತಿಯನ್ನ ತಕ್ಷಣವೇ ಪ್ರತ್ಯೇಕವಾಗಿ ಜಾರಿಗೆ ತರಬೇಕು ಎಂದು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಒತ್ತಾಯಿಸಿದ್ದಾರೆ. ಸೌಹಾರ್ದ ಸಭಾಂಗಣದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿರುವ ಮಹಿಳಾ ಮೀಸಲಾತಿ ಕಾನೂನಿನ ಅನುಷ್ಠಾನವನ್ನ ಡಿಲಿಮಿಟೇಷನ್ ಮತ್ತು ಜನಗಣತಿ ಪೂರ್ತಿಗೊಳ್ಳುವವರೆಗೆ ಮುಂದೂಡಿರುವುದು ಮಹಿಳೆಯರಿಗೆ ಆಗುತ್ತಿರುವ ಅನ್ಯಾಯವಾಗಿದೆ ಎಂದು ಹೇಳಿದರು. ಪೊಲಿಟಿಕಲ್ ಪವರ್, ರಾಜಕೀಯ ಅಧಿಕಾರ ಅಂದ್ರೆ ಏನು? ರಾಜಕೀಯ ಅಧಿಕಾರ ಅಂತಂದ್ರೆ ಕಾನೂನುಗಳನ್ನು ಮಾಡುವಂತ ಅಧಿಕಾರ, ಅವುಗಳನ್ನು ಜಾರಿ ಮಾಡತಕ್ಕಂಥ ಅಧಿಕಾರ, ಅವುಗಳನ್ನು ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ವಿಧಿಸ್ತಕ್ಕಂಥ ಅದಕ್ಕೆ. ಈ ಮೂರು ಅಧಿಕಾರಿಗಳು ಒಟ್ಟಿಗೆ ಸೇರಿಸಿದ್ರೆ ಅದನ್ನ ನಾವು ಪೊಲಿಟಿಕಲ್ ಪವರ್ ಅಂತ ಕರೀತೀವಿ. ದಿ ಪವರ್ ಟು ಮೇಕ್ ಲಾ, ದಿ ಪವರ್ ಟು ಇಂಪ್ಲಿಮೆಂಟ್ ಲಾ, ದಿ ಪವರ್ ಟು ಪನಿಷ್ ಲಾ ವೈಲೇಟರ್ಸ್. ಇಲ್ಲಿ ಮಹಿಳೆಯರನ್ನು ತೊಡಗಿಸಲೇ ಇಲ್ಲ. ಕಾನೂನನ್ನು ಮಾಡುವಂತ ಕೆಲಸದಲ್ಲೂ ಮಹಿಳೆಯರನ್ನು ದೂರ ಇಟ್ಟರು, ಜಾರಿ ಮಾಡ್ತಕ್ಕಂಥ ವಿಚಾರದಲ್ಲೂ ದೂರ ಇಟ್ಟರು, ಶಿಕ್ಷೆ ಕೊಡ್ತಕ್ಕಂಥ ವಿಚಾರದಲ್ಲೂ ದೂರ ಇಟ್ಟರು. ಇಡೀ 50% ಜನಸಂಖ್ಯೆ ಇರ್ತಕ್ಕಂಥ ಮಹಿಳೆಯರನ್ನ ಹೊರಗಡೆ ಇಟ್ಟು ಇಡೀ ಜಗತ್ತಿನಾದ್ಯಂತ ಎಲ್ಲ ನಾಗರಿಕತೆಗಳಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ಧರ್ಮಗಳಲ್ಲಿ ಇದು ಮುಂದುವರೆದಿದೆ. ಹಾಗಾಗಿ ನಿಮಗೆ ರಾಜಕೀಯ ಶಕ್ತಿ ಬರಲಿಲ್ಲ, ಇನ್ನೊಂದು ಕಡೆ ಆರ್ಥಿಕ ಶಕ್ತಿ ಇಲ್ಲ. ರಾಜಕೀಯವಾಗಿಯೂ ಶಕ್ತಿ ಇಲ್ಲ, ಆರ್ಥಿಕವಾಗಿಯೂ ಶಕ್ತಿ ಇಲ್ಲ ಅಂದ್ರೆ ಏನರ್ಥ? ಎಕನಾಮಿಕ್ ಡಿಸೆಂಪವರ್ಮೆಂಟ್ ಪ್ಲಸ್ ಪೊಲಿಟಿಕಲ್ ಡಿಸೆಂಪವರ್ಮೆಂಟ್ ಈಸ್ ಈಕ್ವಲ್ ಟು ಸ್ಲೇವರಿ. ನನಗೆ ರಾಜಕೀಯ ಶಕ್ತಿನೂ ಇಲ್ಲ, ಆರ್ಥಿಕ ಶಕ್ತಿಯನ್ನೇನೋ ಇಲ್ಲ ಅಂತಂದಾಗ ನಾನು ಸ್ವಾಭಾವಿಕವಾಗಿ ಗುಲಾಮನಾಗಿ ಬದುಕಬೇಕಾಗತ್ತೆ. ಹಾಗಾಗಿನೇ ಈ ಪ್ರಧಾನವಾದಂಥ 2 ಕಾರಣಗಳಿಂದಾನೇ ಜಗತ್ತಿನಾದ್ಯಂತ ಮಹಿಳೆಯರು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಬದುಕಬೇಕಾಗಿಂತ ದುಸ್ಥಿತಿ ಬಂದಿರ್ತಕ್ಕ. ಹಾಗಾಗಿ ಈ ಗುಲಾಮ್ ಬದುಕಿನಿಂದ ಹೊರಗಡೆ ಬರಬೇಕಾದ್ರೆ ನಮ್ಗೇನ್ ಬೇಕು? ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಬೇಕು, ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಬೇಕು. ರಾಜಕೀಯ ಅಧಿಕಾರ ಅಂದ್ರೆ ಹೆಂಗೆ? ನಾನು ಹೇಳಿದ್ನಲ್ಲ, ಕಾನೂನು ಮಾಡ್ತಕ್ಕಂಥ ಸಂಸ್ಥೆಗಳು, ಜಾರಿ ಮಾಡ್ತಕ್ಕಂಥ ಸಂಸ್ಥೆಗಳು, ಶಿಕ್ಷೆ ವಿಧಿಸ್ತಕ್ಕಂಥ ಸಂಸ್ಥೆಗಳು. ಭಾರತ ಸ್ವತಂತ್ರ ಹೋರಾಟದ ನಂತರ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ 1950ರಲ್ಲಿ ಜಾರಿಗೆ ತರೋದ್ರ ಮುಖಾಂತರ ಈ ದೇಶ ಗಣರಾಜ್ಯ ಆಯಿತು. ನಮ್ಮ ಸಂವಿಧಾನದಲ್ಲಿ ಮಹಿಳೆ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರಬೇಕು ಅನ್ನೋ ಉದ್ದೇಶದಿಂದ ಒಂದಷ್ಟು ಅಂಶಗಳನ್ನು ನಾವು ಸಂವಿಧಾನದಲ್ಲಿ ಸೇರ್ಪಡಿಸಿದ್ವಿ. ಅದಕ್ಕೆ ಬಹಳ ಮುಖ್ಯವಾಗಿ ಇವತ್ತು ನಾವು ಸೆಲ್ಯೂಟ್ ಹೊಡಿಬೇಕಾಗಿದ್ದು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಪುರುಷರಿಗೆ ಕೊಟ್ಟಂತ ಮತದಾನದ ಹಕ್ಕನ್ನ ಮಹಿಳೆಯರಿಗೂ ಕೊಟ್ಟಿದ್ದಾರೆ. ಪುರುಷರಿಗೆ ಕೊಟ್ಟಂತ ಮೂಲಭೂತ ಹಕ್ಕುಗಳನ್ನ ಮಹಿಳೆಯರಿಗೂ ಕೊಟ್ಟಿದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಪುರುಷ ಮಹಿಳೆ ಅಂತ ಭೇದ ಭಾವ ಇಲ್ಲದೆ ಎಲ್ಲರೂ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು. ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಕಾನೂನಿನಲ್ಲಿ ಸಮಾನ ಅವಕಾಶ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಕಾನೂನಿನಲ್ಲಿ ಸಮಾನ ರಕ್ಷಣೆ. ಈ ರೀತಿ ಹಲವಾರು ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಮಹಿಳಾ ಅಸಮಾನತೆಯನ್ನ ಹೋಗಲಾಡಿಸಿ ಸಮಾನತೆಯನ್ನು ತರುವಂತ ಅಂಶಗಳು ನಮ್ಮ ಸಂವಿಧಾನದಲ್ಲಿವೆ. ಕಳೆದ 76 ವರ್ಷಗಳಲ್ಲಿ ಈ ಸಂವಿಧಾನ ಜಾರಿಗೆ ಬಂದ ನಂತರ ಒಂದಷ್ಟು ಸಾಧನೆಯನ್ನ ಮಾಡಿದ್ದೀವಿ. ಧೈರ್ಯವಾಗಿ ಇಷ್ಟೊಂದು ಜನ ಮಹಿಳೆಯರು ಬೆಂಗಳೂರು ಶಹರ್ನಲ್ಲಿ ಒಂದು ಮೀಟಿಂಗ್ ಮಾಡಿ
ನಮಗೆ ರಾಜಕೀಯ ಅಧಿಕಾರ ಬೇಕು ಅಂತಕ್ಕಂಥ ಒಂದು ದೃಢ ಧೈರ್ಯ ಮಾಡಿ ಕೂತಿರೋದಕ್ಕೆ ಕಾರಣ ಭಾರತದ ಸಂವಿಧಾನ. ಇವತ್ತು ಸಂವಿಧಾನ ಜಾರಿಗೆ ಬಂದ ನಂತರ ನಾವು ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಯರು ಪ್ರವೇಶ ಮಾಡಿದ್ದಾರೆ. ಶಾಸಕಾಂಗ ಪ್ರವೇಶ ಮಾಡಿದ್ದಾರೆ, ಕಾರ್ಯಾಂಗ ಪ್ರವೇಶ ಮಾಡಿದ್ದಾರೆ, ನ್ಯಾಯಾಂಗ ಪ್ರವೇಶ ಮಾಡಿದ್ದಾರೆ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಆಡಳಿತ ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಮಹಿಳೆಯರು ಪ್ರವೇಶ ಮಾಡಿದ್ದಾರೆ. ಇಂಥ ಕ್ಷೇತ್ರಕ್ಕೆ ಮಹಿಳೆಯರು ಪ್ರವೇಶ ಆಗಿಲ್ಲ ಅನ್ನೋ ಪರಿಸ್ಥಿತಿನೇ ಇಲ್ಲ. ಯಾಕೆಂದರೆ ಎಲ್ಲ ಕ್ಷೇತ್ರಗಳಿಗೂ ಪ್ರವೇಶ. ಬರೀ ಪ್ರವೇಶ ಮಾಡಿರೋದಲ್ಲ, ಅವರು ಆಯಾ ಕ್ಷೇತ್ರಗಳಿಗೆ ಮಹಾನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆಯಾ ಕ್ಷೇತ್ರಗಳನ್ನು ಶ್ರೀಮಂತಗೊಳಿಸಿದ್ದಾರೆ, ತಮ್ಮ ಬದುಕನ್ನು ಉತ್ತಮಪಡಿಸಿಕೊಂಡಿದ್ದಾರೆ. ಹಾಗಾಗಿ ಒಂದಷ್ಟು ಸಾಧನೆ ಆಗಿದೆ. ನಾನು ಮೊನ್ನೆ ಒಂದು 3 ತಿಂಗಳ ಹಿಂದೆ ನಾನು ಬೇರೆ ಇನ್ನೊಂದು ಕಮಿಷನ್ ಅಧ್ಯಕ್ಷನಾಗಿದ್ದೆ. ಆಗ ಆಯೋಗದ ಕೆಲಸ ನಿಮಿತ್ತ ನಾನೊಂದು ಜಿಲ್ಲೆಗೆ ಹೋಗಿದ್ದೆ. ಆ ಜಿಲ್ಲಾಧಿಕಾರಿಗಳು ಬಂದಿದ್ದರು ನಾನು ರಿಸೀವ್ ಮಾಡ್ಕೊಳ್ಳೋಕ್ಕೆ. ಅಲ್ಲಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಂದಿದ್ದರು, ಅಲ್ಲಿನ ಡಿಸ್ಟ್ರಿಕ್ಟ್ ಜಡ್ಜ್ ಬಂದಿದ್ದರು. ನೋಡ್ತೀನಿ 3 ಜನ ಹೆಂಗಸರೇ, ಎಸ್ ಪಿನೂ ಹೆಂಗಸೆ, ಡಿಸ್ಟ್ರಿಕ್ಟ್ ಜಡ್ಜು ಹೆಂಗಸೆ, ಡಿಸ್ಟ್ರಿಕ್ಟ್ ಕಲೆಕ್ಟ್ರು ಹೆಂಗಸೆ. ಇದು ಸಾಧನೆ ಅಲ್ಲ ಅಂತಲ್ಲ. ಹಾಗಾಗಿ ಸಂವಿಧಾನ ಬಂದ ನಂತರ ನಾವು ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಧನೆಯನ್ನು ಮಾಡಿದ್ವಿ. ಆದರೆ ಇಷ್ಟಕ್ಕೆ ತೃಪ್ತಿ ಪಟ್ಕೊಂಡ್ರೆ ಸಾಕ? ನಾವು ಸಾಧನೆ ಮಾಡಬೇಕಾಗಿರೋದು ಬೇಕಾದ ಬೆಟ್ಟದಷ್ಟಿದೆ. ವಾಟ್ ವಿ ಅಚೀವ್ಡ್ ಇಸ್ ಓನ್ಲಿ ಎ ಸ್ಮಾಲ್ ಥಿಂಗ್. ದೇರ್ ಇಸ್ ಎ ಬಿಗ್ ಥಿಂಗ್ ಟು ಬಿ ಅಚೀವ್ಡ್. ಬಹಳ ದೊಡ್ಡ ಪ್ರಮಾಣದ ನಾವು ಸಾಧನೆಯನ್ನು ಮಾಡಬೇಕು. ಆ ಸಾಧನೆಯನ್ನು ನಾವು ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಪೊಲಿಟಿಕಲ್ ಎಂಪವರ್ಮೆಂಟ್ ಬೇಕು, ಎಕನಾಮಿಕ್ ಎಂಪವರ್ಮೆಂಟ್ ಬೇಕು. ಈ ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ಬಂದಾಗ ನಮ್ಮ ಸಂವಿಧಾನಕ್ಕೆ 73, 74ನೇ ತಿದ್ದುಪಡಿ ತಂದು ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿನಲ್ಲಿ, ತಾಲೂಕಾ ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತಿನಲ್ಲಿ, ನಗರಸಭೆಯಲ್ಲಿ, ಪುರಸಭೆಯಲ್ಲಿ ನಾವು ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ 50% ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಈ ಸಂಸ್ಥೆಗಳಲ್ಲಿ. ಇದೇ ರೀತಿ ಸುಮಾರು 20 ರಾಜ್ಯಗಳಿಗೂ ಹೆಚ್ಚು 50% ರಿಸರ್ವೇಷನ್ ಫಾರ್ ವುಮೆನ್ ಇನ್ ಲೋಕಲ್ ಬಾಡೀಸ್ ಕೊಟ್ಟಿದ್ದೀವಿ ನಾವು. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಈ ಸ್ಥಳೀಯ ಸಂಸ್ಥೆಗಳಿದೆಯಲ್ಲ, ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಅವು ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಸಂಸ್ಥೆಗಳ ಅಲ್ಲ. ಪಾರ್ಲಿಮೆಂಟು, ಅಸೆಂಬ್ಲಿ ಮಾಡಿರ್ತಕ್ಕಂಥ ಕಾನೂನುಗಳನ್ನು ಜಾರಿ ಮಾಡಿಸ್ತಕ್ಕಂಥ ಸಂಸ್ಥೆಗಳು ಮಾತ್ರ. ಗ್ರಾಮ ಪಂಚಾಯತಿ ಒಂದು ಕಾನೂನು ಮಾಡೋಕ್ಕೆ ಅಧಿಕಾರ ಇದೆಯಾ? ತಾಲೂಕು ಪಂಚಾಯತಿಗೆ ಇದೆಯಾ? ಟೌನ್ ಮುನ್ಸಿಪಾಲಿಟಿಗೆ ಇದೆಯಾ? ಇಲ್ಲ. ಅದೇನಿದ್ರು ಅಸೆಂಬ್ಲಿಗೆ ಮತ್ತು ಪಾರ್ಲಿಮೆಂಟ್. ಅಲ್ಲಿ ಯಾಕೆ ಕೊಡಲಿಲ್ಲ ಮೀಸಲಾತಿ? ಇದು ಪ್ರಶ್ನೆ. ಈ ಸ್ಥಳಗಳಲ್ಲೂ ಕೂಡ ನಮಗೆ ಮೀಸಲಾತಿ ಬೇಕು ಅಂತಕ್ಕಂಥದ್ದು ಕಳೆದ 35 ವರ್ಷಗಳ ಹೋರಾಟ. ನಾನು ಯೂತ್ ಮೂಮೆಂಟ್ನಲ್ಲಿದ್ದೆ 1990ನಲ್ಲಿ, ಆಗ ಪ್ರಾರಂಭ ಆಯಿತು. ಆಗಲೂ ನಾನು ಮಾತಾಡಿದೆ, 35 ವರ್ಷಗಳಿಂದ ಮಾತಾಡ್ತಾನೆ ಇದ್ದೀನಿ. ಪುರುಷ ಪ್ರಧಾನ ಸಮಾಜ ಈ ಮಹಿಳಾ ಮೀಸಲಾತಿಯನ್ನು ಪಾರ್ಲಿಮೆಂಟ್ ಅಥವಾ ಅಸೆಂಬ್ಲಿನಲ್ಲಿ ಜಾರಿಗೆ ತರಲೇ ಇಲ್ಲ. ಒಂದಲ್ಲ ಒಂದು ನೆಪ ಒಡ್ಡಿ ಇದನ್ನು ಪೋಸ್ಟ್ಪೋನ್ ಮಾಡ್ತಾನೆ. ಇಲ್ಲಿಂದ ನಮಗೆ ಕಾಣಿಸ್ತಕ್ಕಂಥದ್ದು ಪುರುಷ ಪ್ರಧಾನ ಸಮಾಜಕ್ಕೆ ಮಹಿಳೆಯರ ಜೊತೆ ಅಧಿಕಾರವನ್ನು ಹಂಚಿಕೊಳ್ತಕ್ಕಂಥ, ರಾಜಕೀಯವಾಗಿ ಅವರನ್ನು ಸಬಲರನ್ನಾಗಿ ಮಾಡ್ತಕ್ಕಂಥ ಇಚ್ಛಾಶಕ್ತಿಯ ಕೊರತೆ ಸ್ಪಷ್ಟವಾಗಿ ನಮಗೆ ಎದ್ದು ಕಾಣ್ತದೆ. ಹಾಗಾಗಿನೇ ಒಂದಲ್ಲ ಒಂದು ಅಪ್ಪರ್ ಹೌಸ್ನಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡ್ತಾರೆ, ಅದು ಲ್ಯಾಪ್ಸ್ ಆಗಿ ಹೋಗುತ್ತೆ. ಲೋಯರ್ ಹೌಸ್ನಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ,
ಅಪ್ಪರ್ ಲೆವೆಲ್ಸ್ನಲ್ಲಿ ಮಾಡಲ್ಲ, ಲ್ಯಾಪ್ಸ್ ಆಗೋ. 2023ರಲ್ಲಿ ಕಡೆಗೆ ಎಲ್ಲ ರಾಜಕೀಯ ಪಕ್ಷಗಳು ಒಂದು ವಿಶೇಷ ಅಧಿವೇಶನ, ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್. ನಾನು ಅಂದ್ಕೊಂಡೆ ಮಾರನೇ ದಿವಸ ಇವ್ರು ಜಾರಿ ತಂದುಬಿಡ್ತಾರೆ ಅಂತ. ಯಾಕೆಂದರೆ ಸ್ಪೆಷಲ್ ಅಲ್ವಾ. ಆ ಒಂದು ವಿಷಯಕ್ಕೆ ಮಾತ್ರ ಪಾರ್ಲಿಮೆಂಟ್ ಸೆಷನ್ ಕರೆದ್ರು. ಎಲ್ಲ ಪಕ್ಷಗಳು ಸಪೋರ್ಟ್ ಮಾಡಿದ್ವು. ಯುನಾನಿಮಸ್ ಆಗಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಯಿತು. ಜಾರಿಗೆ ತರಲಿಲ್ಲ. ಈಗ ಮತ್ತೆ ಅದಕ್ಕೆ ಇನ್ನೊಂದು ನೆಪ ಹೊಟ್ಟಿದೆ, ಡಿಲಿಮಿಟೇಷನ್. ಈ ನೆಪ ಹೊಟ್ಟಿದ ಮೇಲೆ ಜಾರಿ ಆಗುತ್ತೆ ಅಂತ ನೀವೇನು ಅಂದ್ಕೋಬೇಡಿ. OBC ಮೀಸಲಾತಿ ತರ್ತಾ ಇದ್ದಾರೆ, ಆ ನೆಪದಲ್ಲಿ ಪೋಸ್ಟ್ಪೋನ್ ಮಾಡ್ತಾರೆ. ಟ್ರಾನ್ಸ್ಜೆಂಡರ್ ಮೀಸಲಾತಿ ತರ್ತಾರೆ, ಆ ನೆಪದಲ್ಲಿ ಪೋಸ್ಟ್ಪೋನ್ ಮಾಡ್ತಾರೆ. ಇಲ್ಲಿ ನಾವು ಜಾಗ್ರತೆ ವಹಿಸ್ಬೋದು. ನಾನು ಡಿಲಿಮಿಟೇಷನ್ಗೆ ವಿರೋಧ ಅಲ್ಲ. OBC ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರದಲ್ಲಿ ನನ್ನ ವಿರೋಧ ಇಲ್ಲ. ಟ್ರಾನ್ಸ್ಜೆಂಡರ್ಗೆ ಮೀಸಲಾತಿ ಕೊಡಬೇಕು ಅಂತ ವಿಚಾರದಲ್ಲಿ ನನ್ನ ವಿರೋಧ ಇದೆ. ಅದನ್ನು ಇದ್ರ ಜೊತೆ ಲಿಂಕ್ ಮಾಡಬೇಡಿ ಸ್ವಾಮಿ. ಈಗಿರ್ತಕ್ಕಂಥ ಮೀಸಲಾತಿಯನ್ನು ಜಾರಿ ಮಾಡಿ ಮುಂದೆ ಆ ವಿಷಯಗಳನ್ನು ಚರ್ಚೆ ಮಾಡಿ. ಆದರೆ ಆ ವಿಷಯಗಳನ್ನು ಅಡ್ಡಿ ಇಟ್ಕೊಂಡು ಅದರ ನೆಪದಲ್ಲಿ ನಾವು ಮೀಸಲಾತಿ ಜಾರಿ ಮಾಡದೇ ಇರ್ತಕ್ಕಂಥದ್ದು ಈ ದೇಶದ ರಾಜಕಾರಣದ ಲಜ್ಜೆ ಪಡಬೇಕು, ನಾಚಿಕೆ ಪಡಬೇಕು. ದೇಶದ 50% ಮಹಿಳೆಯರಿಗೆ ಕ್ಷಮಾಪಣೆ ಕೇಳಬೇಕು. ಅವ್ರು ಕೇಳ್ತಾರಾ? ಕೇಳಲ್ಲ. ಇದು ನಮ್ಮ ಮುಂದೆ ಇವತ್ತು ಇರ್ತಕ್ಕಂಥ ಗಂಭೀರವಾದಂಥ ಪ್ರಶ್ನೆ. ಯಾಕೆ ಬೇಕು ಪಾರ್ಲಿಮೆಂಟ್ನಲ್ಲಿ, ಅಸೆಂಬ್ಲಿನಲ್ಲಿ? ನಾನು ಪ್ರಾರಂಭದಲ್ಲೇ ಹೇಳಿದೆ, ಇಡೀ ಜಗತ್ತಿನಾದ್ಯಂತ ಕಾನೂನು ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಮಹಿಳೆಯರನ್ನ ತೊಡಗಿಸಲೇ ಇಲ್ಲ. ಈ ಚಾರಿತ್ರಿಕ ತಪ್ಪನ್ನ ಸರಿದಿದ್ಕೋಬೇಕಾ ಬೇಡವಾ? ಹಾಗಾಗಿ ಮಹಿಳಾ ಮೀಸಲಾತಿ ಬೇಕು. ಅವ್ರಿಗೆ 50% ಮೀಸಲಾತಿ ಕೊಡಬೇಕು. ಬೇಡ ಸ್ವಾಮಿ, ನೀವು 33% ಕೊಡ್ತೀನಿ ಅಂದ್ರ ಅದಾದರೂ ಜಾರಿ ಮಾಡಬೇಕಲ್ಲ. ಯಾಕೆ 33% ಆದರೂ ಮಾಡಬೇಕು? 76 ವರ್ಷ ಆಗಿದೆ, 18 ಲೋಕಸಭಾ ಚುನಾವಣೆಗಳು ನಡೆದಿವೆ, 14.5%ಗಿಂತ ಜಾಸ್ತಿ ಹೋಗಲೇ ಇಲ್ಲ ರೀ. ದೇ ಕಾನ್ಸ್ಟಿಟ್ಯೂಟ್ 50%, ಆದರೆ ಅವ್ರ ಪ್ರಾತಿನಿಧ್ಯ 14.5% ಪಾರ್ಲಿಮೆಂಟ್ನಲ್ಲಿ ಎಂದು ಆಗಲಿ. ದೇವಿ ಅವರು ಹೇಳ್ದಂಗೆ ಅದೇ ರಾಜ್ಯ ಮಟ್ಟದಲ್ಲಿ ಬಂದಾಗ ಅದು 10% ಕ್ರಾಸ್ ಮಾಡಲೇ ಇಲ್ಲ. ಆಲ್ ಇಂಡಿಯಾ ಅಸೆಂಬ್ಲಿ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಇಸ್ ಜಸ್ಟ್ 9%. ಹಾಗಾಗಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಪ್ರಾತಿನಿಧ್ಯ ಬೇಕು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಮೀಸಲಾತಿ ಬೇಕಾಗಿದೆ. ಆ ರೀತಿ ಮೀಸಲಾತಿ ಕೊಡೋದರಿಂದ ಮಹಿಳೆಯರಿಗೆ ಏನಾದರೂ ಆಕಾಶ ಬದಲಾಗ್ಬಿಡುತ್ತೆ, ನಾಳೆ ಬೆಳಗ್ಗೆ ದೇಶದ ಎಲ್ಲ ಸಮಸ್ಯೆಗಳು ಬದಲಾಗ್ಬಿಡುತ್ತೆ? ಇಲ್ಲ ರೀ. ಆದರೆ ಅವರು ಆ ದಿಕ್ಕಿನಲ್ಲಿ ಸರ್ಕಾರಗಳು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತವೆ, ಕಾರ್ಯೋನ್ಮುಖ ಆಗೋದಕ್ಕೆ ಪ್ರಾರಂಭ ಮಾಡ್ತವೆ. ಮುಖ್ಯವಾಗಿ ಆಹಾರ, ಆರೋಗ್ಯ, ಶಿಕ್ಷಣ, ವಸತಿ ಇಂಥ ಕನಿಷ್ಠ ಅವಶ್ಯಕತೆಗಳಿಗೆ ಆದ್ಯತೆ ನೀಡತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥದ್ದು ಆ ಮಹಿಳೆಯರಿಗೆ. ದೇಶ ಈ ವಿಚಾರಗಳಲ್ಲಿ ಸ್ವಾವಲಂಬನೆಯನ್ನು ಬೇಗ ಸಾಧಿಸಬೇಕು ಅನ್ನೋದಾದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಹಿಳೆಯರು ಶಾಸಕಾಂಗದಲ್ಲಿ ಪ್ರತಿನಿಧಿಸಬೇಕು, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿನಿಧಿಸಬೇಕು. ಏನಾದರೂ ಮಹಿಳೆಯರಿಗೆ ಅಲ್ಲಿ ಅವಕಾಶ ಕೊಟ್ಟುಬಿಟ್ರೆ ಕ್ವಾಲಿಟಿ ಆಫ್ ಪಾರ್ಲಿಮೆಂಟ್ ಕಡಿಮೆ ಆಗೋಗುತ್ತಾ? ಕ್ವಾಲಿಟಿ ಆಫ್ ಅಸೆಂಬ್ಲಿ ಕಡಿಮೆ ಆಗೋಗುತ್ತಾ? ಅಲ್ಲಿ ಡಿಬೇಟ್ಗಳೇ ನಡೆಯಲ್ವಾ? ಪುರುಷರು ಹೊಡೆದಾಡ್ದಂಗೆ ಮಹಿಳೆಯರು ಹೊಡೆದಾಡ್ದಲ್ವ? ಅರೆ, ಈ ದೇಶದ ಇತಿಹಾಸದಲ್ಲಿ ಎಂಥ ವುಮೆನ್ ಪಾರ್ಲಿಮೆಂಟ್ಸನ್ನು ನಾವು ನೋಡಿದ್ದೀವಿ. ಇವತ್ತು ಈ ದೇಶದ ಆರ್ಥಿಕ ಮಂತ್ರಿ ಯಾರ್ರೀ? ಈ ದೇಶದ ರಾಷ್ಟ್ರಪತಿ ಯಾರ್ರೀ?
ಪುರುಷರ ಹೀಗೆ ಎಲ್ಲೆಲ್ಲಿ ಅವಕಾಶ ಸಿಕ್ಕಿದೆಯೋ ಅಲ್ಲೆಲ್ಲ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಒಂದು ಅಧ್ಯಯನದ ಪ್ರಕಾರ ಮಹಿಳಾ ಪ್ರಾತಿನಿಧ್ಯ ಸ್ಥಳೀಯ ಸಂಸ್ಥೆಗಳಲ್ಲಿ ಸಮಯ ಸಂಸ್ಥೆಗಳ ಆಡಳಿತ ಉತ್ತಮಗೊಳಿಸೋದರಲ್ಲಿ ಸಹಾಯ ಮಾಡಿದೆ ಅಂತಕ್ಕಂಥ ಅನೇಕ ಅಧ್ಯಾಯಗಳ ವರದಿಗಳು ನಮ್ಮ ಮುಂದೆ ಇವೆ. ನಮ್ಮೂರಿನಲ್ಲಿರ್ತಕ್ಕಂಥ ಮಹಿಳೆಯರು ಬಹಳ ಚೆನ್ನಾಗಿ ಜಗಳ ಮಾಡ್ತಾರೆ. ಅಸೆಂಬ್ಲಿ ಕೊಟ್ಟರೆ ಅವ್ರಿಗೆ ಸೀಟು ಗತಿ, ಪುರುಷರು ಓಡೋಗ್ಬೇಕು. ಹಾಗಾಗಿ ಅವ್ರಿಗೆ ಕೊಟ್ಟರೆ ಇನ್ಫೀರಿಯಾರಿಟಿ ಡಿಬೇಟ್ ಆಗುತ್ತೆ, ಇನ್ಫೀರಿಯಾರಿಟಿ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತಕ್ಕಂಥ ಆರೋಪಗಳು ಸುಳ್ಳಿನ ಆರೋಪಗಳು, ಸತ್ಯಕ್ಕೆ ದೂರವಾದಂಥದ್ದು. ಈ ಕಾರಣಕ್ಕಾಗಿ ಮಹಿಳಾ ಮೀಸಲಾತಿ ಬೇಕಾಗುತ್ತೆ. ಅವ್ರು ಬರೀ ಮಹಿಳೆಯರು ಅನ್ನೋ ಕಾರಣಕ್ಕಲ್ಲ, ಅವ್ರು 50% ಅಂತ ಕಾರಣಕ್ಕಲ್ಲ, ಆಡಳಿತ ಉತ್ತಮಗೊಳ್ಳೋದಕ್ಕೆ ಬೇಕಾಗಿದೆ. ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳ ಆದ್ಯತೆ ಸಿಗಬೇಕಾಗಿರೋ ಕಾರಣಕ್ಕಾಗಿ ಅವರು ಅಲ್ಲಿ ಬೇಕಾಗಿದೆ. ಚಾರಿತ್ರಿಕವಾಗಿ ಆಗಿರ್ತಕ್ಕಂಥ ತಪ್ಪನ್ನು ಸರಿದಿದ್ದುಕೊಳ್ಳೋ ಕಾರಣಕ್ಕಾಗಿ ಅವರು ಬೇಕಾಗಿದೆ. ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಬೇಕಾಗಿದೆ. ನಾವೊಂದು ನೆನಪಿನಲ್ಲಿ ಇಟ್ಕೋಬೇಕು, ಯಾವುದೇ ದೇಶದಲ್ಲಿ 50% ಮಹಿಳೆಯರನ್ನ ದೂರ ಇಟ್ಟು ನಾವು ಅಭಿವೃದ್ಧಿ ಸಾಧಿಸ್ತೀವಿ, ಪ್ರಗತಿ ಸಾಧಿಸ್ತೀವಿ, ಮುಂದೆ ಹೋಗ್ತೀವಿ ಅಂದ್ರೆ ಬರೆದಿಟ್ಕೊಳ್ಳಿ, ಅದು ಸಾಧ್ಯ ಇಲ್ಲ ಅಂತಕ್ಕಂಥ. ಯಾವ್ಯಾವ ದೇಶದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ, ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿ ಆಗಿದೆಯೋ ಆ ದೇಶಗಳೆಲ್ಲ ನೋಡಿ ಪುರುಷರಿಗೆ ಸಮನಾಗಿ ಮಹಿಳೆಯರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಭಾಗವಹಿಸಿದ್ರ ಕಾರಣ ಆ ಕ್ಷೇತ್ರಗಳು ಶ್ರೀಮಂತವಾಗಿವೆ, ಆ ದೇಶಗಳು ಪ್ರಗತಿಯನ್ನು ಸಾಧಿಸ್ತಿವೆ. ಕೀಪಿಂಗ್ 50% ಆಫ್ ವುಮೆನ್ ಔಟ್ಸೈಡ್ ಡೆವಲಪ್ಮೆಂಟ್, ಔಟ್ಸೈಡ್ ದಿ ಎಕ್ಸಿಕ್ಯೂಷನ್, ನೋ ಯು ಕಾಂಟ್, ಅದು ಸಾಧ್ಯ ಇಲ್ಲ. ಆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ದೇಶದ ಪ್ರಗತಿಯ ದೃಷ್ಟಿಯಿಂದ, ದೇಶದ ಸಮಸ್ಯೆಗಳ ಪರಿಹಾರದ ದೃಷ್ಟಿಯಿಂದ ಮಹಿಳಾ ಮೀಸಲಾತಿ ಅವಶ್ಯಕತೆ ಇದೆ. ಇದನ್ನು ನಾವು ಗಮನಿಸಬೇಕು. ಇದನ್ನೇ ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಫೇವರ್, ಇಟ್ ಈಸ್ ಎ ಡೆಮೋಕ್ರೆಟಿಕ್ ನೆಸೆಸಿಟಿ. ಯಾವುದೋ ರಾಜಕೀಯ ಒಂದು ಫೇವರಿಟಿಸಮ್ ಮಾಡ್ದಂಗಲ್ಲ ನಿಮಗೆ ಮೀಸಲಾತಿ ಕೊಡ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕನಿಷ್ಠ ಅವಶ್ಯಕತೆ ಇದೆ. ಇಟ್ ಈಸ್ ನೆಸೆಸಿಟಿ. ಆ ಕಾರಣಕ್ಕಾಗಿ ಮಹಿಳಾ ಮೀಸಲಾತಿ ಬೇಕು. ಈ ಮಹಿಳಾ ಮೀಸಲಾತಿ ಇಂದ ಜಾಸ್ತಿ ಪುರುಷ ಪ್ರಧಾನ ಸಮಾಜದಿಂದ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ಸರ್ಕಾರ ನಿಮ್ಮ ಪರವಾಗಿ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸುತ್ತೆ ಅಂತಕ್ಕಂಥ ಗ್ಯಾರಂಟಿ ನನಗೆ. ಹಂಗಿದ್ರೆ ನಾವೇನು ಮಾಡಬೇಕು? ನಾನು ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರೋದು, ಜನರ ಸಮಸ್ಯೆಗೆ ಜನಪರ ಹೋರಾಟಗಳೇ ಮದ್ದು. ನೀವು ಮಾತ್ರ ಅಲ್ಲ, ನಿಮ್ಮಂಥ ಅನೇಕ ಜನ ಈ ಸಮಾಜದಲ್ಲಿ ಸಹ ಮನುಷ್ಯರಿದ್ದಾರೆ. ಅವ್ರನ್ನೆಲ್ಲ ಜೊತೆಗೂಡಿಸ್ಕೊಳ್ಳಿ. ನೀವು ಅವ್ರ ಜೊತೆ ಕೈ ಜೋಡಿಸಿ, ಅವರು ನಿಮ್ಮ ಜೊತೆ ಕೈ ಜೋಡಿಸಿ, ನೀವೆಲ್ಲ ಒಟ್ಟಿಗೆ ಒಂದು ಜನಪರವಾದ ಚಳುವಳಿಯನ್ನು ಕಟ್ಟಿ ಜನಾಭಿಪ್ರಾಯವನ್ನು ಹುಟ್ಟಾಕಿ ಆ ಜನಾಭಿಪ್ರಾಯ ಮುಖಾಂತರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಇದನ್ನು ನೀವು ಸಾಧಿಸ್ಕೋಬೇಕಾಗಿದೆ.